ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಸಂಭ್ರಮ. ಜಿಲ್ಲಾಸ್ಪತ್ರೆಯಲ್ಲಿ ಹಣ್ಣು ಹಂಪಲು ನೀಡಿದ ಶಾಸಕರು. ಎಸ್ ವೀಕ್ಷಕರೇ, ಇಂದು ಗ್ರಾಮಾಂತರ ಶಾಸಕ ಹಾಗೂ ಅಭಿವೃದ್ಧಿ ಹರಿಕಾರ ಸುರೇಶ್ ಗೌಡರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಈ ಹಿನ್ನೆಲೆ ಇಂದು ಗ್ರಾಮಾಂತರ ಭಾಗದಲ್ಲಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಮನೆ ಮಾಡಿದೆ. ಗ್ರಾಮಾಂತರ ಭಾಗದಲ್ಲಿ ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ದು ಅಭಿಮಾನಿಗಳ ಮೊಗದಲ್ಲಿ ಸಂತಸ ಮೂಡಿದೆ. ಇತ್ತ ಬೆಳಗ್ಗೆಯಿಂದಲೂ ಶಾಸಕರು ಸುರೇಶ್ ಗೌಡ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಶಿವಗಂಗೆಯಲ್ಲಿ ಸುರೇಶ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಅದಾದ ಬಳಿಕ ತುಮಕೂರಿನಲ್ಲಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ರು. ಹೌದು, ಸುರೇಶ್ ಗೌಡರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ನೀಡಿ ರೋಗಿಗಳ ಶ್ರೇಯಸ್ಸನ್ನ ಬಯಸಿದ್ರು. ಸುರೇಶ್ ಗೌಡರ ಜೊತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಪ್ರತಿಯೊಬ್ಬ ರೋಗಿಯ ಆರೋಗ್ಯ ವಿಚಾರಿಸಿ ಅವರಿಗೆ ಹಣ್ಣು ಹಂಪಲನ್ನ ನೀಡಿದ್ರು. ಇದೇ ವೇಳೆ ಕಾರ್ಯಕರ್ತರೊಬ್ಬರು ಮಾತನಾಡಿ, ಇಂದು ಸುರೇಶ್ ಗೌಡ್ರು 60ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಗ್ರಾಮಾಂತರದಲ್ಲಿ ಪ್ರತಿ ಮನೆಯಲ್ಲಿಯೂ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೂ ಸಾಹೇಬ್ರು ಹಲವು ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಕಾರ್ಯಕರ್ತರಿಗೆ ಅವರೇ ಭರವಸೆ, ಅವರಿದ್ದರೆ ನಮಗೆ ಸಾಕು, ಕಾರ್ಯಕರ್ತರಿಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇನ್ನು ಗ್ರಾಮಾಂತರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿ ಹೈಟೆಕ್ ಕ್ಷೇತ್ರವಾಗಿ ಮಾಡುತ್ತಾರೆ ಎಂದರು. ಇವತ್ತು ಸುರೇಶ್ ಗೌಡ್ರು ಸಾಹೇಬ್ರ 60ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ. ಇಡೀ ಗ್ರಾಮಾಂತರ ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರು ಹುಟ್ಟುಹಬ್ಬದ ಜೊತೆಗೆ ಒಂಥರ ಸುರೇಶ್ ಗೌಡ್ರು ಜಾತ್ರೆ ರೀತಿ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮನೆಯಲ್ಲೂ ಒಬ್ಬೊಬ್ಬ ಕಾರ್ಯಕರ್ತ ಅವನ ಮೊಬೈಲ್ ಸ್ಟೇಟಸ್ಗೆ ಹಾಕ್ಕೊಂಡಿರ್ಬೋದು, ಫ್ಲೆಕ್ಸ್ಗಳು ಕಟ್ಟಿರ್ಬೋದು. ಈ ಒಂದು ಊರಿನಲ್ಲಿ ಜಾತ್ರೆ ಹೇಗೆ ನಡೆಯುತ್ತೋ ಅದೇ ರೀತಿ ಸುರೇಶ್ ಗೌಡ್ರು ಹುಟ್ಟುಹಬ್ಬ ನಡೀತಾ ಇದೆ ತುಮಕೂರು ಗ್ರಾಮಾಂತರದಲ್ಲಿ. ಪ್ರಥಮವಾಗಿ ಶಿವಗಂಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ನಂತರ ಸಿದ್ಧಗಂಗೆ ಮಠಕ್ಕೆ ಹೋಗಿದ್ದಾರೆ. ಇವಾಗ ಸರ್ಕಾರಿ ಆಸ್ಪತ್ರೆಗೆ ಬಂದುಬಿಟ್ಟು ನಂತರ ಬಾಣಾವರ ಆಫೀಸ್ಗೆ ಹೋಗಿ ಅದು ಆದಮೇಲೆ ಕಾರದ ಮಠದ ಸ್ವಾಮೀಜಿಯವ್ರನ್ನ ಆಶೀರ್ವಾದ ಪಡ್ಕೊಂಡು ನಂತರ ದೇವರಾಯನದುರ್ಗ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಹೆಬ್ಬೂರಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಕಾರ್ಯಕರ್ತರೆಲ್ಲ ಸೇರಿ ಅಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾಸ್ಪತ್ರೆಗೆ ಹಣ್ಣು ವಿತರಣೆ ಕಾರ್ಯಕ್ರಮಕ್ಕೆ ಈಗ ಬರ್ತಾ ಇದ್ದಾರೆ. ನಾವು ಅವ್ರಿಗೋಸ್ಕರ ಎಲ್ಲ ಕಾರ್ಯಕರ್ತರು ಕಾಯ್ತಾ ಇದ್ದೀವಿ. ಈಗ ಕಾರ್ಯಕರ್ತರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಭರವಸೆ ಕೊಡ್ತಾ ಇದ್ದಾರೆ? ಅಭಿವೃದ್ಧಿ ವಿಚಾರದಲ್ಲಿರ್ಬೋದು ಅಥವಾ ಮುಂಬರುವಂಥ ಎಲೆಕ್ಷನ್ ವಿಚಾರದಲ್ಲಿರ್ಬೋದು. ಕಾರ್ಯಕರ್ತರಿಗೆ ಭರವಸೆ ಅನ್ನೋದಕ್ಕಿಂತ ಸುರೇಶ್ ಗೌಡ್ರೆ ನಮಗೆಲ್ಲ ಭರವಸೆ. ಯಾಕೆಂದರೆ ಅವ್ರಿಗೇನು ನಮ್ಮ ಹತ್ರ ಕಾರ್ಯಕರ್ತರ ಹೇಳ್ಸ್ಕೊಳ್ಳೋ ಅಂಥ ಮಟ್ಟದಲ್ಲಿ ಸುರೇಶ್ ಗೌಡ್ರು ಏನಿಲ್ಲ. ಇವತ್ತು ನೀವು ನೋಡಿರ್ಬೋದು, ಸಿದ್ಧಗಂಗೆ ಮಠದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ಎಂಥ ಒತ್ತಡ ಇದ್ರೂ ಅದನ್ನು ನಿವಾರಣೆ ಮಾಡಿಕೊಂಡು ನನ್ನ ಕಾರ್ಯಕರ್ತರಿಗೆ ಏನು ಕೆಲಸ ಮಾಡಿಕೊಡ್ಬೇಕೋ ನಾನು ಸಮಾಧಾನದ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತೀನಿ ಅಂತ ಇವತ್ತು ಪ್ರತಿಜ್ಞೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲೇ ಕೆಲಸ ನಡೀತಾ ಇದೆ. ಅಭಿವೃದ್ಧಿ ವಿಚಾರ ಅಂತ ಬಂದರೆ ಅವ್ರು ಯಾವತ್ತೂ ಹಿನ್ನಡೆ ಅನುಭವಿಸಿಲ್ಲ. ಇವತ್ತು ಸದನದಲ್ಲಿ ನೀವು ನೋಡಿರ್ಬೋದು, ಸಿದ್ದರಾಮಯ್ಯ ಸಾಹೇಬರು ಗಮನ ಸೆಳೆಯೋ ಅಂಥ ಮಾತುಗಳನ್ನೇ ನಮ್ಮ ಸಾಹೇಬರು ಮಾತಾಡ್ತಾ ಇದ್ದಾರೆ. ಅನುದಾನ ತರೋದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ. ಅವರು ಭಾಳ ಹೋರಾಟ ನಡೀತಾ ಇದೆ. ಅನುದಾನನೂ ತರ್ತಾರೆ. ಗ್ರಾಮಾಂತರ ಕ್ಷೇತ್ರನ ಒಂದು ಹೈಟೆಕ್ ಗ್ರಾಮಾಂತರ ಕ್ಷೇತ್ರ ಆಗಿ ಮಾಡ್ತಾರೆ ಅಂತ ನಾವೆಲ್ಲ ನಂಬಿದ್ದೀವಿ. ಇನ್ನು ಇದೇ ವೇಳೆ ಸುರೇಶ್ ಗೌಡ ಮಾತನಾಡಿ, ಯಾವಾಗಲೂ ರಾಜಕೀಯ ಕ್ಷೇತ್ರದಲ್ಲಿ ಜನರಿಗೆ ಎಷ್ಟು ಸಮಯ ಕೊಡ್ತೀವಿ, ಎಷ್ಟು ಪ್ರೀತಿ ಕೊಡ್ತೀವಿ ಅನ್ನೋದು ಮುಖ್ಯ. ನನ್ನನ್ನ ಒಂದು ಬಾರಿ ಸೋಲಿಸಿದ್ದಾರೆ, ಅದರ ಬಗ್ಗೆ ನನಗೆ ಬೇಸರವಿಲ್ಲ. 25 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುತ್ತಿದ್ದೇನೆ. ನಿರಂತರವಾಗಿ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದಾರೆ. ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟುಕೊಂಡಿದ್ದಾರೆ ನಮ್ಮ ಗ್ರಾಮಾಂತರದ ಜನ. ನನಗೋಸ್ಕರ ನನ್ನ ಪ್ರೀತಿಯ ಜನರು ಹಲವು ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದಾರೆ. ಜೊತೆಗೆ ಲಕ್ಷಾಂತರ ರೂಪಾಯಿ ಅವರೇ ಖರ್ಚು ಮಾಡ್ತಿದ್ದಾರೆ. ಇದು ನನಗೆ ಖುಷಿಯಾಗ್ತಾ ಇದೆ. ಯಾವಾಗಲೂ ಅಷ್ಟೇ ರಾಜಕೀಯ ಕ್ಷೇತ್ರದಲ್ಲಿ
ಜನರಿಗೆ ನಾವು ಎಷ್ಟು ಸಮಯ ಕೊಡ್ತೀವಿ, ಎಷ್ಟು ಪ್ರೀತಿ ಕೊಡ್ತೀವಿ, ಎಷ್ಟು ಅವ್ರಿಗೆ ಸ್ಪಂದಿಸ್ತೀವಿ, ಅದರ ಮೇಲೆ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ. ಆ ರೀತಿಯಲ್ಲಿ ಇವತ್ತು ಸುಮಾರು 25 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದೇನೆ. ಅವರು ಕೂಡ ನಿರಂತರವಾಗಿ ನನ್ನ ಪ್ರೀತಿ ಮಾಡಿ 3 ಬಾರಿ ಆಯ್ಕೆ ಮಾಡಿದ್ದಾರೆ. ಒಂದು ಬಾರಿ ಏನೋ ಹೆಚ್ಚು ಕಡಿಮೆ ಆಯಿತು, ಅಷ್ಟು ಬಿಟ್ಟರೆ ನಿರಂತರವಾಗಿ ಎಂಥ ಕಷ್ಟ ಕಾಲದಲ್ಲಿ ಯಾವಾಗ BJPಗೆ ಕಡಿಮೆ ಸಂಖ್ಯೆ ಬರುತ್ತೋ ಆವಾಗ ನಾನು ಗೆಲ್ಲಿಸ್ತಾರೆ. 2 ಬಾರಿನೂ ಕೂಡ BJP 2013ರಲ್ಲೂ ನಾನು ಗೆಲ್ಲಿಸಿದ್ರು, 2023ರಲ್ಲೂ ಗೆಲ್ಲಿಸ್ತಾರೆ. BJPಗೆ ಕಡಿಮೆ ಸಂಖ್ಯೆಯಲ್ಲಿ ಅವತ್ತು ಶಾಸಕರಾದಂಥ ಸಂದರ್ಭದಲ್ಲೂ ನಾನು ಗೆಲ್ಲಿಸಿದ್ದಾರೆ. ಅಂದರೆ ತುಂಬ ಪ್ರೀತಿ ಇರುವಂಥ ಜನ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮತದಾರರು ಬಹಳ ಪ್ರಜ್ಞಾವಂತರು ಮತ್ತು ದೂರದೃಷ್ಟಿಯನ್ನು ಹೊಂದಿರುವಂಥ ನಾಯಕರು. ಈ ಭಾಗದಲ್ಲಿ YK ರಾಮಯ್ಯನವರು, ಅಂದಾನಯ್ಯನವರು, ಅಂದಾನಯ್ಯನವರು, ಲಕ್ಕಪ್ಪನವರು, ಸಾಕಷ್ಟು ಜನ ರಾಜಕೀಯ ಧುರೀಣರನ್ನು ಕಂಡಿರುವಂಥ ಕ್ಷೇತ್ರ ತುಮಕೂರು ಗ್ರಾಮಾಂತರ. ಅದರಿಂದ ಈ ಜನ ಇವತ್ತು ತೋರಿಸಿರುವಂಥ ಪ್ರೀತಿ ಸುಮಾರು ಇವತ್ತು 1 ಕೋಟಿ ರೂಪಾಯಿ ನಮ್ಮ ಕಾರ್ಯಕರ್ತರೇ ಖರ್ಚು ಮಾಡಿ ಇವತ್ತು ಹಣ್ಣು ಹಂಪಲ ಆಸ್ಪತ್ರೆ ಕೊಡೋದಿರ್ಬೋದು, ಫ್ಲೆಕ್ಸ್ಗಳಿರ್ಬೋದು, ಆಹಾರ ಇರ್ಬೋದು, ಮತ್ತು ಬೇರೆ ಬೇರೆ ರಕ್ತದಾನ ಶಿಬಿರ ಇರ್ಬೋದು, ಹೆಲ್ತ್ ಕ್ಯಾಂಪ್ ಇರ್ಬೋದು, ರಸಮಂಜರಿ ಕಾರ್ಯಕ್ರಮ ಇರ್ಬೋದು, ಒಳ್ಳೆಯವ್ರನ್ನ ಕರ್ಸ್ಕೊಂಬಂದು ಒಂದು ಮನೋರಂಜನೆ ಕೊಡುವಂಥದ್ದು ಇರ್ಬೋದು ಯುವಕರಿಗೆ. ಇವೆಲ್ಲವನ್ನು ನಮ್ಮ ಕಾರ್ಯಕರ್ತರು ಇವತ್ತು ಮಾಡಿದ್ದಾರೆ. ನನಗನ್ಸುತ್ತೆ 1 ಕೋಟಿ ರೂಪಾಯಿ ಮೇಲೆ ಹಣ ಖರ್ಚು ಮಾಡಿದ್ದಾರೆ ತಮ್ಮ ಜೋಬಿಂದ ತೆಗೆದು. ಕಷ್ಟಪಟ್ಟು ಬೆವರು ಸುರಿಸಿರೋಂಥ ದುಡ್ಡನ್ನು ನನಗೋಸ್ಕರ ಖರ್ಚು ಮಾಡಿದ್ದಾರೆ. ಇದರಲ್ಲಿ ಏನು ತೋರಿಸುತ್ತೆ ಅಂದರೆ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಅಲ್ಲ, ಅದು ಭಗವಂತನ ಇಚ್ಛೆ, ಕಾರ್ಯಕರ್ತರ ಅಪೇಕ್ಷೆ ಕೂಡ ಇದೆ. ಅದು ಗೊತ್ತಿಲ್ಲ, ದೇವ್ರ ಮಾತದು. ಅಲ್ಲ, ಅದು ದೇವ್ರ ಮಾತದು, ನನಗದು ಗೊತ್ತಿಲ್ಲ ರಾಜಕೀಯದು. ನಾನು ರಾಜಕೀಯದ ಭವಿಷ್ಯ ಹೇಳೋಕ್ಕೆ ನಾನು ಅಸ್ಟ್ರಾಲಜರ್ ಅಲ್ಲ, ನಾನೊಬ್ಬ ರಾಜಕಾರಣಿ. ಅವಕಾಶ ಬಂದಾಗ ಭಗವಂತ ಕೊಡ್ತಾನೆ. ನಮ್ಮ ಪರಿಶ್ರಮ ಇದೆ ಇಲ್ಲಿ. ಅದರಿಂದ ಈ ಸಂದರ್ಭದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 24 ಗಂಟೆ ವಿದ್ಯುತ್ ಇರ್ಬೋದು, ಪ್ರತಿಯೊಬ್ಬನಿಗೆ 25 kV ಟ್ರಾನ್ಸ್ಫಾರ್ಮರ್ ಇಡಿಸುವಂಥ ಕೆಲಸ ಆಗ್ಬೋದು, ಮತ್ತು ಹೇಮಾವತಿ ನೀರನ್ನು ಸಮರ್ಪಕವಾಗಿ ಹೆಬ್ಬೂರು ಗೂಳೂರು ಭಾಗದಲ್ಲಿ, ಬೆಳ್ಳಾವಿ ಭಾಗದಲ್ಲಿ ತುಂಬಿಸುವಂಥದ್ದು ಇರ್ಬೋದು, ಮತ್ತು ಎತ್ತಿನಹೊಳೆ ಯೋಜನೆಯಡಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲಿ ನೀರಾವರಿ ಯೋಜನೆ ಆಗಬೇಕು ಜಿಲ್ಲೆಯದು ಮತ್ತು ತುಮಕೂರುದು ಜಿಲ್ಲೆಯದು, ಇಷ್ಟು ನೀರಾವರಿ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನ ಮಾಡುವಂಥದ್ದು ಇರ್ಬೋದು, ಬಡವರಿಗೆ ಮನೆ ಕೊಡಿಸೋದಿರ್ಬೋದು, ಬಡವರಿಗೆ ಸೈಟ್ಸ್ ಕೊಡಿಸೋದಿರ್ಬೋದು, ಶಾಲೆಗಳನ್ನು ಅಭಿವೃದ್ಧಿ ಮಾಡೋದಿರ್ಬೋದು, ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡೋದಿರ್ಬೋದು, ಮತ್ತು ಉತ್ತಮವಾದ ಗುಣಮಟ್ಟದ ಗ್ರಾಮಗಳಲ್ಲಿ ಸಿಮೆಂಟ್ ರಸ್ತೆ, ಸಿಮೆಂಟ್ ಚರಂಡಿ ಮಾಡಿಸುವಂಥದ್ದು ಇರ್ಬೋದು. ಇಷ್ಟನ್ನು ಕೂಡ ಈ 2.5 ವರ್ಷದಲ್ಲಿ ನಾನು ಮಾಡ್ತೇನೆ. ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ಕ್ಷೇತ್ರವನ್ನು ನಾನು ಕಟ್ತೇನೆ. ನಮ್ಮ ಕಾರ್ಯ 100ಕ್ಕೆ 100 ನಗ್ನಗ್ತಾ ಇರ್ತೇನೆ. ನನ್ನ ಕೋಪ ಬಂದವರು 100ಕ್ಕೆ 100 ಪ್ರತಿಜ್ಞೆ ಮಾಡಿದ್ದೇನೆ. ಎಂಥ ಸಂದರ್ಭ ಬಂದ್ರೂ, ಪ್ರಾಣ ಹೋಗುವಂಥ ಸಂದರ್ಭ ಬಂದ್ರೂ ಕೋಪ ಮಾಡ್ಕೋಬಾರ್ದು ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.